ಕೋಣ ಇದು ಹರಿಕೃಷ್ಣ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇಲ್ಲಿ ನಾರಾಯಣ ಅನ್ನೋ ಒಂದು ಪಾತ್ರ ಇದೆ ಅಂಡ್ ಅವನು ಒಬ್ಬ ಅಲೆಮಾರಿ. ಅವನು ಯಾಕೆ ಅಲೆಮಾರಿ ಅನ್ನೋದಕ್ಕೂ ಕೂಡ ಒಂದು ಕಾರಣ ಇದೆ. ಸೊ ಹೀಗೆ ಈ ಊರಿಂದ ಊರಿಗೆ ಹೋಗಬೇಕಾದ್ರೆ ಅವನು ಒಂದು ಊರನ್ನು ಸೇರ್ಕೊಳ್ತಾನೆ. ಬಟ್ ಅಲ್ಲಿಗೆ ಬಂದಿರೋ ಅಪಾಯನೇ ಬೇರೆ. ಸೊ ಅದು ಏನು, ಇವನು ಯಾಕೆ ಇಲ್ಲಿಗೆ ಬರೋ ಹಾಗಾಯಿತು ಆ್ಯಂಡ್ ಇಲ್ಲಿರೋ ಆ್ಯಕ್ಚುಲ್ ಕಾನ್ಸೆಪ್ಟ್ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ಇದರ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದರ ಫಸ್ಟ್ 15 ನಿಮಿಷ ನೋಡಿದ್ರೆ ಇದು ಸೂಪರ್ ಆಗಿದೆ ಅನ್ನೋ ಭಾವನೆ ಬರುತ್ತೆ. ಅಫ್ಕೋರ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಆ ಕಾನ್ಸೆಪ್ಟ್ ಏನೇ ಸಖತ್ತಾಗಿತ್ತು. ಅಲ್ಲಿ ಸಾಕಷ್ಟು ಪಾಸಿಬಿಲಿಟೀಸ್ ಇತ್ತು. ಈಗಲೂ ಕೂಡ ಇದೇ ಕಾನ್ಸೆಪ್ಟ್ನೇ ತಗೊಂಡು ಇನ್ನೊಂದು ಸೀರಿಯಸ್ ಸಿನಿಮಾವನ್ನು ಮಾಡ್ಬೋದು. ಸೊ ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೊಂದು ಹಿಸ್ಟ್ರಿ, ಅದಕ್ಕೆ ಕಾರಣ ಆ್ಯಂಡ್ ದೆನ್ ಅದು ಹೇಗೆ ಮುಂದುವರಿತು, ಈಗಲೂ ಏನೇನಾಗತ್ತೆ ಅನ್ನೋ ಥರ. ಸೊ ದಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಅಂದರೆ ನಿಮಗೆ ಫಸ್ಟ್ಗೇನೆ ಅನಿಸುತ್ತೆ ಎಸ್ ಇದು ಪೊಟೆನ್ಷಿಯಲ್ ಇರುವಂಥ ಕಾನ್ಸೆಪ್ಟ್ ಏನೇ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಪಿನಿಯನ್ ಇದಕ್ಕೆ ಪೊಟೆನ್ಷಿಯಲ್ ಇದೆ ಅನ್ನೋ ಅಭಿಪ್ರಾಯ ಅಷ್ಟಕ್ಕೇನೆ ನಿಲ್ಲುತ್ತೆ. ಇನ್ನು ಇದರ ಸಿನಿಮಾಟೋಗ್ರಫಿ, ಇದರ ಟೀಸರ್ ಟ್ರೈಲರ್ ನೋಡಿದಾಗ ಫಸ್ಟ್ ಇಂಪ್ರೆಸ್ ಮಾಡಿದ್ದು ಇಲ್ಲಿದ್ದಂಥ ಫ್ರೇಮ್ಸ್. ಅವು ಸಿನಿಮಾದಲ್ಲೂ ಚೆನ್ನಾಗಿದ್ವು. ತುಂಬ ಒಳ್ಳೆಯ ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್, ಸ್ಪೆಷಲಿ ಈ ಥರದ ಎಲಿಮೆಂಟ್ಸ್ ಇರುವಂಥ ಸಿನಿಮಾಗೆ ತುಂಬ ಮಿನಿಮಲ್ ಆಗಿ ಅಲ್ಲಲ್ಲೇ ಅವೇ ಜಾಗಗಳಲ್ಲಿ ಆದಷ್ಟು ಕ್ವಾಲಿಟಿಯನ್ನು ತರೋದಕ್ಕೆ ನೋಡಿದ್ದಾರೆ. ಅದು ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ಇಲ್ಲಿ ಹೆಚ್ಚು ಆ ಥರದ ಜಾಗ ಇರಲಿಲ್ಲ ಯಾರಿಗೂ. ಅದು ಏನಕ್ಕೆ ಆಯಿತು ಅನ್ನೋದನ್ನು ಮುಂದೆ ಮಾತಾಡೋಣ. ಬಟ್ ಕೋಮಲ್ ಕುಮಾರ್ ಅವರಿಗೆ ಒಂದೆರಡು ಪ್ಲೇಸಲ್ಲಿ ಒಂದು ಲುಕ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಭಯಂಕರವಾಗೇ ಇತ್ತು ಅಂತ ಹೇಳ್ತೀನಿ. ಇನ್ನು ತನಿಷಾ ಅವರು ಸ್ವಲ್ಪ ಕೂಲಾಗಿ ಕಾಮಾಗಿ ಆ ಪಾತ್ರಕ್ಕೆ ತಕ್ಕಂತೆ ಕಂಡ್ರು ಅಂತ ಹೇಳ್ತೀನಿ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಅದೇ 10ರಲ್ಲಿ 7 ಸಿನಿಮಾಗಳು ತಗೊಳ್ಳೋಂಥ ದಾರಿಯನ್ನೇ ಇವರು ತಗೊಂಡಿದ್ದಾರೆ. ಕಾಮಿಡಿ ಆಗಲೇ ಹೇಳಿದ ಹಾಗೆ ಫಸ್ಟ್ 20 ನಿಮಿಷ ಆದಮೇಲೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕಥೆಯನ್ನು ಮುಂದುವರ್ಸ್ಕೊಂಡು ಹೋಗಿದ್ರೆ ಅದು ಚೆನ್ನಾಗಿರೋದು. ಬಟ್ ಇಲ್ಲಿ ಆಲ್ಮೋಸ್ಟ್ ಇಡೀ ಮಜಭಾರತ ಟೀಮನ್ನೇ ಕರ್ಕೊಂಡು ಬಂದಿದ್ದಾರೆ. ಬರೀ ಕಾಮಿಡಿ ಅಂತ ಮಾಡಿದ್ದಾರೆ. ಆ ಕಾಮಿಡಿ ಕೂಡ ನಿಮಗೆ ಗೊತ್ತಿರುತ್ತೆ, ಅದು ಸಿಚುವೇಶನಲ್ ಕಾಮಿಡಿ ಅಲ್ಲ ಅಂತ ಅಪ್ರಿಷಿಯೇಟ್ ಮಾಡೋಕ್ಕೆ ಆಗದೆ ಇರೋ ಕಾಮಿಡಿ. ಲಿಟ್ರಲಿ ಅಲ್ಲಿ ನೆಸೆಸಿಟಿನೇ ಇರಲಿಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಫೀಲ್ಸ್ ಲೈಕ್ ಅರೇ ಬಿಡಿ ಅಲ್ಲ, ಎಷ್ಟೊಂದು ಎಲಿಮೆಂಟ್ಸ್ ಇದ್ದಾವೆ ಸಿನಿಮಾದಲ್ಲಿ, ಅದರ ಕಡೆಗೆ ನೋಡಿ. ಪ್ರೇಕ್ಷಕರಿಗೆ ಇದೇ ಬೇಕು ಅಂತ ಇಲ್ಲ. ನಿಮ್ಮ ಹತ್ರ ಇರೋದನ್ನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿದರೆ ಅವರು ನೋಡ್ತಾರೆ ಅಂತ. ಬಟ್ ಅದು ಇಲ್ಲಿ ಆಗಿಲ್ಲ. ಈ ಕಡೆ ನಾಟಕದ ಕಂಪನಿ ಅಂತ ತಗೊಳ್ತಾರೆ, ಅಲ್ಲೊಂದಷ್ಟು ಫಿಲ್ಲರ್ಗಳು. ಆ್ಯಂಡ್ ಈ ಕಡೆ ಕೋಣ ಕಡೆ ಹೋಗ್ತಾರೆ, ಅಲ್ಲೊಂದಷ್ಟು ಫಿಲ್ಲರ್ಗಳು. ನಂತರ ಫ್ಲ್ಯಾಶ್ ಬ್ಯಾಕ್, ಅಲ್ಲೊಂದಷ್ಟು ಎಮೋಷನ್ಸ್. ಸೊ ಟೋಟಲ್ ಆಗಿ ಕಾನ್ಸೆಪ್ಟ್ ಬಿಟ್ಟು ಅದರ ಹೊರಗಡೆನೇ ಸುತ್ತಾ ಇರ್ತಾರೆ. ಈ ಮೂಢನಂಬಿಕೆಗಳು, ಒಂದಷ್ಟು ರೂಲ್ಸ್, ಇವುಗಳ ಬಗ್ಗೆ ಹೇಳುವಂಥ ಪ್ರಯತ್ನ ಇನ್ನೂ ನೀಟಾಗಿ ಆಗ್ಬೋದಿತ್ತು, ಅದು ಇಲ್ಲ. ಆ್ಯಂಡ್ ದೆನ್ ಒಂದು ಹಾಡು, ಲವ್ ಟ್ರ್ಯಾಕ್ ಆ್ಯಂಡ್ ಕೊನೆಗೆ ಕ್ಲೈಮ್ಯಾಕ್ಸ್, ಇಷ್ಟೇ. ಆ ಇಡೀ ಪ್ರೊಸೆಸ್ಸೇನೆ ಇಂಟ್ರೆಸ್ಟನ್ನು ಕಳ್ಕೊಳ್ಳುತ್ತೆ. ಯಾವ ಸಣ್ಣ ಪಾಯಿಂಟ್ ಕೂಡ ಕನೆಕ್ಟ್ ಆಗೋದಿಲ್ಲ, ಅಥವಾ ಆ ರೀತಿ ಹೇಳೋಕ್ಕೆ ಆಗಿಲ್ಲ ಅಂತಲೂ ಹೇಳ್ಬೋದೇನೋ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಬಿಲೋ ಆವ್ರೇಜ್ ಟು ಸ್ಟ್ರಿಕ್ಟ್ಲಿ ಆವ್ರೇಜ್ ಸಿನಿಮಾ ಅಂತ ಹೇಳ್ಬೋದು. ಓನ್ಲಿ ಬಿಕಾಸ್ ಆ ಕಾನ್ಸೆಪ್ಟ್ ಮತ್ತು ಇದರ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು ಅನ್ನೋದಕ್ಕೆ. ಬಿಟ್ಟರೆ ಇದು ನಿಮ್ಮ ಪೇಷನ್ಸ್ನ ಟೆಸ್ಟ್ ಮಾಡುತ್ತೆ. ಆ್ಯಂಡ್ ಅನ್ನೆಸರಿ ಕಾಮಿಡಿಯಿಂದ ಸಿನಿಮಾ ತುಂಬಿ ಹೋಗಿದೆ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.